ओम गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः। ओम अखंड मंडलाकारं व्याप्तमे चराचरं तत्वदं दर्शितं योगे तस्यं श्री गुरुवे नमः। ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಭವ್ಯವಾಗಿ ಕಾರ್ಯಕ್ರಮ ನಡೆದಿದೆ। ಯಾಕಂದ್ರೆ ಇಂಥ ಕಾರ್ಯಕ್ರಮ ಹಿಂದೆ ಕೂಡ ಆಗಿಲ್ಲ, ಮುಂದೆ ಕೂಡ ಆಗ್ತದೋ ಇಲ್ಲೋ, ಇದೇ ಥರ ಆಗಬೇಕಂತ ಆ ಭಗವಂತನಲ್ಲಿ ಯಾವಾಗಲೂ ನಾ ಪ್ರಾರ್ಥನೆ ಮಾಡ್ತಾ ಇರ್ತೀನಿ। ನಮ್ಮ ಎಲ್ಲ ಸಂಘದವರು ಈ ಸಂಘ ವತಿಯಿಂದ ನಮ್ಮ ಹಿಂದೂ ಎಲ್ಲ ಜಾಗೃತ ಆಗ್ತಾ ಇರಬೇಕು। ಎಲ್ಲ ಹೆಣ್ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಯಾವಾಗಲೂ ಇದೇ ಥರ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಎಲ್ಲ ಸುತ್ತ ಹಳ್ಳಿ ಗ್ರಾಮದವರು ಕೂಡ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲನೂ ಭಾಗಿಯಾಗಬೇಕಂತ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡುತ್ತಿರ್ತೀನಿ। ಇದಕ್ಕಾಗಿ ಅವರು ಎಲ್ಲರೂ ಎಷ್ಟು ಕಷ್ಟ ಬಿಡ್ಲಕತ್ತಾರ, ನಮ್ಮ ಹಿಂದೂ ಧರ್ಮ ಬೆಳಿಬೇಕು, ಹಿಂದೂ ಧರ್ಮ ಮುಂದೆ ಬರಬೇಕು, ನಮ್ಮ ಹಿಂದೂ ಧರ್ಮಕ್ಕೆ ಎಲ್ಲನೂ ಅಭಿಮಾನ ಇರಬೇಕು, ಹರವೊಬ್ಬರ ವ್ಯಕ್ತಿಗಳಿಗೆ ಅಭಿಮಾನ ಇರಬೇಕು, ನಾವು ಹಿಂದೂ ಧರ್ಮದ ಇದು ಮುಂದೆ ತರಬೇಕು ಅಂದ್ರೂ ಕೂಡ ಎಲ್ಲ ಹೆಣ್ಮಕ್ಳು ಸಂಘದವ್ರು ಬಂದಾರ। ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ನಮ್ಮ ಸಂಪ್ರದಾಯಕ ಇದು ಬೆಳೆಸ್ತಾ ಇರಬೇಕು, ಮುಂದೆ ನಮ್ಮ ಬಂದಂಥ ಪೀಳಿಗೆನೂ ಕೂಡ ಇದೇ ಥರ ನಮ್ಮ ಹಿಂದೂ ಧರ್ಮ ಬೆಳಿಬೇಕಂತ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಎಲ್ಲ ರಕ್ಷಣೆ ಮಾಡ್ತಾ ಇರಬೇಕು। ಅದಕ್ಕಾಗಿ ನಾವು ಚಿಕ್ಕ ಮಕ್ಕಳಿಗೆ ಇದೇ ಥರ ನಾವು ಸಂಸ್ಕಾರ ಕೊಡ್ತಾ ಬಂದೇವಂದ್ರೆ ಮುಂದೆ ಅವರಲ್ಲಿನೂ ಈ ದೇವರೆಂಬ ಭಾವನೆ ಬೆಳೀತದ, ಸಂತರೆಂಬ ಭಾವನೆ ಬೆಳೀತದ, ನಮ್ಮ ದೇಶ ಎಂಬ ಭಾವನೆ ಬೆಳೀತದ। ಯಾಕಂದ್ರೆ ನಮ್ಮ ದೇಶಕ್ಕಾಗಿ ನಾವು ಒಂದು ಹಿಂದೆ ಬೆನ್ನ ಎಲುಬಾಗಿ ನಾವು ನಿಂದಿರ್ಬೇಕಾಗ್ತದ। ಬರೀ ಸಂತರಾಗಿ ನಾವು ಕುಂತೂರು ನಡೆಯೋದಿಲ್ಲ, ಬರೇ ನಾವು ಕಾವಿ ಉಟ್ಕೊಂಡು ಕಾವಿ ಧಾರಣೆ ಮಾಡ್ಕೊಂಡಿವಂತ ನಾವು ಕುಂತೂರು ನಡೆಯೋದಿಲ್ಲ। ಹರವೊಂದಕ್ಕೂ ನಾವು ಮುಂದಾಗಿ ಬರಬೇಕು, ದೇಶಕ್ಕಾಗಿ ನಾವು ಪ್ರಾಣನೂ ತ್ಯಾಗ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಮಾಡ್ತಾ ಇರಬೇಕು। ಎಲ್ಲ ಉತ್ಸವ ಹಾಗೂ ಸಂಘ ಶತಾಬ್ದಿ ವರ್ಷದ ಅಂಗವಾಗಿ ದುರ್ಗಾ ದೌಡ್ ಶೋಭಾಯಾತ್ರೆ ಸಮಾರೋಪ ಹಾಗೂ ದುರ್ಗಾ ವಾಹಿನಿ ಸತ್ಸಂಗ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಸ್ವರೂಪ ಇಂದು ನಾವು ಶೋಭಾಯಾತ್ರೆಯನ್ನು ಅಕ್ಕಮಹಾದೇವಿ ದೇವಾಲಯದಿಂದ ಶ್ರೀ ಶರಣಬಸವೇಶ್ವರ ದೇವಾಲಯವರೆಗೆ ಹಮ್ಮಿಕೊಂಡಿದ್ದೇವೆ। ಉತ್ಸವ ಅಂಗವಾಗಿ 9 ದಿನಗಳ ಕಾಲ ಶ್ರೀ ನಾಗಾವಿ ಯಲ್ಲಮ್ಮ ದೇವಿಗೆ 9 ದಿನಗಳವರೆಗೆ ವಿಶೇಷ ಆರತಿಯನ್ನು ಹಮ್ಮಿಕೊಳ್ಳಲಾಗಿದೆ। ಮಾತೆಯರು ಹಾಗೂ ಯುವತಿಯರಿಂದ ವಿಶೇಷ ಆರತಿ ಕಾರ್ಯಕ್ರಮ ನೆರವೇರಲಾಗಿದ್ದು, ಈ ಶೋಭಾಯಾತ್ರೆಗೆ ತಾವೆಲ್ಲರೂ ಆಗಮಿಸಿ ಒಳ್ಳೆಯ ಒಂದು ಶೋಭೆಯನ್ನು ತಂದುಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು। ದಾಂಡಿಯಾ ಕಾರ್ಯಕ್ರಮ ಹಾಗೂ ವೇದಿಕೆಯ ಕಾರ್ಯಕ್ರಮಗಳು ಆಗಿರ್ತಕ್ಕಂಥ ದಾಂಡಿಯಾ ಮತ್ತು ಯೋಗ ಮತ್ತು ಇತರೆ ಆಟಿಕೆಗಳನ್ನು ನಾವು ಏರ್ಪಡಿಸಿದ್ದೇವೆ, ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿದೆ। ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಕೆಲವು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ, ತಾವು